ಹಲೋ, ಕುಸ್ತಿಪಟುಗಳು ಕುಸ್ತಿ ಮಾಡ್ತಾ ಇದ್ದಾರೆ. ಅಂಬರೀಶ್ ಅಂತ ಮೇಲ್ಗಡೆ ಇರೋ ಕುಸ್ತಿಪಟು. ಹಲೋ, ಏನಪ್ಪ ನಿಂದು? ಬನ್ನಿ ಮಾಡ್ಕೊಡೋಣ. ಏನ್ ಆಫೀಸ್ ಮಾಡ್ತೀರಾ ಸರ್? ಕುಸ್ತಿಪಟುಗಳು ಎಲ್ಲ ದಯವಿಟ್ಟು ಈ ಕಡೆ ಎಂಟ್ರೆನ್ಸ್ ಇಂದ ಬಂದಪ್ಪ, ಇಲ್ಲ ಸುಮ್ಮನೆ ಬರಬೇಡಿ. ನೋಡಿ, ನಮ್ಮ ಕುಸ್ತಿ ಕಾರ್ಯಕ್ರಮಕ್ಕೆ ಬನಶಂಕರಿ ಅಮ್ಮನವರ ಜಾತ್ರಾ ಕುಸ್ತಿ ಸಮಿತಿ ಉಪಾಧ್ಯಕ್ಷರಿಂದ ನಾವು ಬಂದಿದ್ದಾರೆ. ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮೇಲುಗಿ ಚಾನ್ ಪಾಷ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮೇಲುಗಿ ಸರ್. ಅಂತ ಎನರ್ಜಿ ಬರುತ್ತೆ. ಬೆಳಗಾವಿ ಶ್ರೀಕಾಂತ್ ಕೈ ನೋಡೋಣ, ಕೈ ನೋಡಿ ನೋಡಿ, ಇಲ್ಲಿ ಕುಸ್ತಿ 3 ಸೆಕೆಂಡ್. ರಮ್ನಳ್ಳಿ ರಘುನಾಥ್ ಅವರು ಸ್ಟೇಜ್ ಮುಂದೆ ಸ್ವಲ್ಪ ಜಾಗ ಮಾಡ್ಕೊಡಿ. ಗೋಪಾಲಣ್ಣ ನೋಡಿ, ಕುಸ್ತಿ ಶಿವ ಒಂದ್ ಗದೆ ಮಾಜಿ ಕಾರ್ಪೊರೇಟರ್ ಅಂತ ವೆಂಕಟೇಶ್ವರನವರು, ಅವರು ನಮ್ಮ ಗೌಡಿ ಮನೆಯ ಕುಸ್ತಿಪಟ್ಟು, ಅವರ ಮಗಳಾದಂತ ಅಶೋಕ್ ಅವರು ಬಂದಿದ್ದಾರೆ. ಅವ್ರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಮ್ಮ ಮೇಲೆ
ಶ್ರೀ ಕನಕಸಮ್ಮ ಜಾತ್ರಾ ಮಹೋತ್ಸವದ 12ನೇ ವರ್ಷದ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ನಡೀತಾ ಇದೆ. ದಯವಿಟ್ಟು ಪ್ರೇಕ್ಷಕರು ಜೋರಾದ ಚಪ್ಪಾಳೆ ಹೊಡೆಯಬೇಕಂತ ವಿರೋಧಿಸಬೇಕು. ನಮ್ಮ ಪೊಲೀಸ್ ಇಲಾಖೆಯವರಿಗೆ ಮನವಿ ಒಂದು, ದಯವಿಟ್ಟು ನೀವು ಇಲ್ಲಿ ಚೇರಾಟಕ್ಕೆ ಪೈಲ್ವಾನ್ ಶ್ರೀಕಾಂತ್ ಬರ್ಗದ ಪೈಲ್ವಾನ್ ಸರ್, ದಯವಿಟ್ಟು ನಿಮ್ಮ ಇಬ್ಬರು ಪೊಲೀಸ್ ದಯವಿಟ್ಟು ಈ ಕಡೆ ಬರ್ಬೇಕು ಸರ್. ಮಾಡ್ಕೊಡ್ರಿ ನೋಡಿ. ತಾವು ಬನಶಂಕರಮ್ಮನ ಆಶೀರ್ವಾದದಿಂದ ನಾವು 12 ವರ್ಷದ ಕುಸ್ತಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ರಾಜ್ಯದ ಮೂಲೆ ಮೂಲದಿಂದ ನಾವು, ದೇಶದ ಮೂಲೆ ಮೂಲದಿಂದ ನಾವು ಕುಸ್ತಿ ಪಡ್ಕೊಳ್ತಾ ಇದ್ದೀವಿ. ಆದ್ರೆ ಇವತ್ತು ನಾವು ಇರಾನ್ ದೇಶದ ಕುಸ್ತಿ ಪಡೆ ಬರ್ತೀವಿ ನಮ್ಮ ಅಖಾಡಕ್ಕೆ. ಬನ್ನಿ ಅವರು ಇದನ್ನ ಜಾಜಿಯಾ ಅಂತಂದ್ಬಿಟ್ಟು, ಇದು ಇವರು ಇರಾನ್ ದೇಶದವರು, ಇದನ್ನ ಚಾಜಿಯಾ ಅಂತ ಅಂದ್ಬಿಟ್ಟವರು ನಮ್ಮ ಕುಸ್ತಿ ಮಾಡ್ಲಿಕ್ಕೆ ಇರಾನ್, ಇವರಿಗೆ ಇರಾನ್ ಭಾಷೆ ಬಿಟ್ಟು ಇಂಗ್ಲಿಷ್ ಬಿಟ್ಟು ಬೇರೆ ಯಾವುದೇ ಭಾಷೆ ಇವರು ನಮ್ಮ ಸನ್ನಿಧಿಯಲ್ಲಿ ಕುಸ್ತಿ ಮಾಡಲು ಇರಾನ್ ದೇಶದಿಂದ ಬಂದಿದ್ದಾರೆ. ಇದು ಇತಿಹಾಸದಲ್ಲಿ ಬೆಂಗಳೂರಲ್ಲಿ ಮೊದಲನೇ ಸಲ ಒಬ್ಬ ಕಂಟ್ರಿ, ಬೇರೆ ಕಂಟ್ರಿಯಿಂದ ಬಂದಂತ ಕುಸ್ತಿಪಟು ಇವರು. ಇವರ ವಿರುದ್ಧ ಹರಿಯಾಣದ ಹರೀಶ್ ಕುಮಾರ್ ಎಲ್ಲಿದೆಯಪ್ಪ ಇಸ್ಕೊಬಿಡ ಸ್ಥಳಕ್ಕೆ ಬರೋದಾಗಲ್ಲ, 1 ಕಿಲೋಮೀಟರ್. ಇವರು ತಾಯಿ ಬನಶಂಕರಿ ಅಮ್ಮನ ಸನ್ನಿಧಿಯಲ್ಲಿ ಕುಸ್ತಿ ಮಾಡಲು ಇರಾನ್ ದೇಶದಿಂದ ಬಂದಿದ್ದಾರೆ. ಇರಾನ್ ದೇಶದಿಂದ ಬಂದಿದ್ದಾರೆ. ಇವರ ವಿರುದ್ಧ ಹರಿಯಾಣದ ಹರೀಶ್ ಕುಮಾರ್, ಗಿರೀಶ್ ಕೆರೆಟ್ ಅವ್ರನ್ನ ನೋಡಿ. ಇವರು ಗಣ್ಯರನ್ನ ಭೇಟಿ ಮಾಡಕ್ ಬರ್ತಿದ್ದಾರೆ. ಅವರು ಗಿರೀಶ್ ದಯವಿಟ್ಟು ಕಾರ್ಯಕ್ರಮಕ್ಕೆ ನಮ್ಮ ದೇವಸ್ಥಾನದ ಪರಮೇಶ್ವರರು ಹಾಗೂ ಗಾತ್ರಗಳಂತ ದೇವಪ್ಪ ಪಂದ್ಯಾವಳಿಗಳ ಸ್ವಾಗತ ಕೊಡ್ತಾರೆ. ಪಂದ್ಯಾವಳಿಯಲ್ಲಿ ಅಂಬರೀಶ್ ಅವರ ನೋಡ್ತಿರ್ತಾರೆ. ಹಲೋ, ಗುಲ್ಬರ್ಗದ ಅಮಿತ್ ಅವರು 1ನೇ ಸ್ಥಾನ ಪಡ್ಕೊಂಡಿದ್ರೆ ಮೊದಲೇ ಅವ್ರಿಗೆ ಇದು ಮಾಡ್ಲಿರಪ್ಪ. ವಿಕ್ರಮ್ನಳ್ಳಿ ಅಲ್ಲ, ಆಯ್ತು. ಮಹೇಶ್ ಕನಪುರ, ಯಶವಂತ್ ಮೈಸೂರ್. ಕೈಯಲ್ಲಿ ಕೊಡ್ತಾರೆ ವಾಪಸ್.
ರಾಘು ರನ್ನಳ್ಳಿ, ರಾಘು ನಾಯ್ಕ ರನ್ನಳ್ಳಿ, ಬನ್ನಿ ಒಂದು ನಿಮಿಷ. ಗೋಪಾಲಣ್ಣ ನಾಯಕ ಕೊಡೋಣ, ನಾಗರಾಜ್ ಅಣ್ಣ ಬಾಬಾರು ಹೋಗ್ತಿದ್ದಾರೆ, ನಾಗರಾಜ್ ಅಣ್ಣ ಅಣ್ಣರು ಹೋಗ್ತಿದ್ದಾರೆ. ಮಹೇಶ್ವರ ಒಂದೇ ಶಿವ ಗೌರವವನ್ನು ತೋರಿಸೋಣ. ದಿಲೀಪನ ಶಿವಕುಸ್ತಿ ಇದರ ಕುಸ್ತಿ ಸೋಲು ಗೆಲ್ಲಬೇಕಂತ, ಯಾವ ಒಬ್ಬ ಸೋಲಬೇಕು ಗೆಲ್ಲಬೇಕು ಅಲ್ಲಿ ತನಕ ನಿರ್ಣಯ ಆಗತ್ತಂತ ಕುಸ್ತಿ ಕೊಡಂಗಿಲ್ಲ ಇದು ಅಣ್ಣ. ಆಡ್ಸಿ ಆಡ್ಸಿ ಅಣ್ಣ. 6 ನಿಮಿಷಗಳ ಕಾಲಾವಕಾಶ. ಇವರು ಹರಿಯಾಣ ಪೈಲ್ವಾನು ಬೆಂಗಳೂರು ಬನಶಂಕರಿ ತಾಯಿ ಸಮಿತಿಗೆ ಕುಸ್ತಿ ಮಾಡ್ತಿದ್ದಾರೆ. ಇವರಿಗೆ ಚಪ್ಪಾಳೆ ಮಾಡಿದವ್ರನ್ನ ಗೌರವಿಸೋಣ. ಇವರ ವಿರುದ್ಧ ಇರಾನ್ ದೇಶದ ದಿನಪೇ ಜಿಜಿಯಾಗಿಯ ಏನಪ್ಪ ಪದನ ಅಂಶ ಇಲ್ಲಿ ಯಾವುದೇ ಚರ್ಚೆಗೆ ಪರವಾಗಿಲ್ಲ. ಆಕಾಶ್ ನೋಡಕ್ಕೆ ನೋಡಿ ನಿಂತಿದ್ದೀನಿ. ಆಕಾಶ್ किधर आकाश इधर इधर ನೋಡಪ್ಪ ಕಾನೂನು ಮಾಡಕ್ ಹೋಗ್ಬಿಡ್ತಾ ಒಂದ್ಸಲ ಸೇರಿ ಹೇಳ್ತೀವಿ. ಅಮ್ಮ ಆಚೆ ಕಳಿಸ್ಬಿಡ್ತೀವಿ, ದಯವಿಟ್ಟು ಮಾಡಕ್ ಹೋಗ್ಬಿಡಿ. ಇದು ಮಾರುಕಷ್ಟೇ ಅಲ್ಲ, ಇದು ನೀವೇನಾರ ಕೋಚ್ ಮಾಡಂಗಿದ್ರೆ ಗಡ್ಡೆ ಮೇಲೆ ಕೋಚ್ ಮಾಡ್ಕೊಳ್ಳಿ. ಇಲ್ಲಿ ಕೋಚ್ ಮಾಡೋ ಜಾಗ ಅಲ್ಲ ಇದು. ಈ ಕುಸ್ತಿಗೆ ಜಿಂಕೆ ಮರಿಯವರು ಆರುಗೋಡಿಂದ ಬಂದಿದ್ದಾರೆ. ಅವ್ರಿಗೆಲ್ಲ ಕುಸ್ತಿ ಉತ್ತಮವಾಗಿ ರೋಲ್ ಮಾಡಿ ತಮ್ಮ ಸೋಲು ಹೋಗಲು ತಪ್ಪಿಸಿಕೊಂಡು ಅವರು ಕುಸ್ತಿ ಮಾಡ್ತಿದ್ದಾರೆ. ಕುಸ್ತಿ ಸ್ಥಳಪ್ಪ ಮಹೇಶ್ ಕನಪುರ, ಯಶವಂತ್ ಮೈಸೂರು. ಸ್ವಾಮಿ, ಈ ನಮ್ಮ ಕುಸ್ತಿಗೆ ಈ ಒಂದು ಕುಸ್ತಿಗೆ ನಮ್ಮ ಸ್ನೇಹಿತರಾದಂತ ಧನಂಜಯರು ಬಂದಿದ್ದಾರೆ. ಅವರಿಗೆ ನಾನು ಕುಸ್ತಿ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಪ್ರಕಾಶ್ ಅವರು ಬಂದಿದ್ದಾರೆ, ಚಲನಚಿತ್ರ ನಿರ್ಮಾಪಕರು, ಅವರಿಗೆ ಸ್ವಾಗತ ಕೊಡ್ತಾ ಇದ್ದೀನಿ. ವೇದಿಕೆ ಮೇಲೆ ಹೋಗಿ ಸರ್. ಗೌರವ ಚಪ್ಪಾಳೆ ನೋಡಿ, ಬಹಳ ಉತ್ತಮ ಕುಸ್ತಿ ಆಡ್ತಿದ್ದಾರೆ ನೋಡಿ. ಈ ಕುಸ್ತಿಯಲ್ಲಿ ಮುಂದಿನ ಕುಸ್ತಿಗೆ ಅವ್ರಿಗೆ ಆಡಿಸ್ಬೇಕು, ಒಂದ್ 2 ನಿಮಿಷ ಅಷ್ಟೇ ಅಣ್ಣ. ಮಕ್ಕಳು ನಿಮ್ಮಂತ ಅಣ್ಣ ಬಿಡಿಸಿ ಅಣ್ಣ, 7 ನಿಮಿಷ ಚೆನ್ನಾಗಿ ಕುಸ್ತಿ, ಶೋ ಕುಸ್ತಿ ಆಗಿರುತ್ತೆ ಅಣ್ಣ. ಬಿಡಿಸಿ ಮಾಡಿಸ್ತಿ ಅಣ್ಣ, ಬಿಡಿಸಿ ಮಾಡಿಸ್ತಿ.
ನೋಡಿ ಜೋರ ಚಪ್ಪಲ ಹೊಡೆಯರು ಚಿಕ್ಕ ಮಕ್ಕಳು ತಮ್ಮ ಪ್ರದರ್ಶನ ನೀಡ್ತಿದ್ದಾರೆ. ಇವರ ಭವಿಷ್ಯದಲ್ಲಿ ಉತ್ತಮ ಕುಸ್ತಿಪಟುಗಳಾಗ್ಲಿ ಅಂತ ತಮ್ಮೆಲ್ಲರ ಆಶೀರ್ವಾದ ಚಪ್ಪಾಳೆ ಮುಖಾಂತರ ಇವರಿಗೆ ನೀಡಬೇಕು. ಮಹೇಶ್ ರಘುನಾಯಕ ರಂಗಳಿ ಕನಕಪುರ ಯಶವಂತ್ ಈ ಕುಸ್ತಿಗೆ ತೀರ್ಪುದಾರರಾಗಿ ಗಂಜಾಮಿನ ಪೊಲೀಸ್ ಮಂಜಣ್ಣವರು ಹಾಗೆ ಸಿದ್ದರಾಜಣ್ಣವರು ನಂಜನಗೂಡಿನ ಕುಸ್ತಿ ಕಲಾ ಸಾಮ್ರಾಟ್ ಅಂತಾನೆ ಬಿರುದು ಪಡೆದಿರ್ತಕ್ಕಂಥ ಸಿದ್ದರಾಜಣ್ಣವರು. ಪಾಲಾಳಿ ಶಿವ ಹೇಮಂತ್ ಮಾಡಿ ಹಲೋ ಮಹೇಶ್ ಬೊಮ್ಮ ಈ ಸೈಡ್ ಬೊಮ್ಮ ಈ ಕಡೆ ಬಂದು ಹೇಮಂತ್ ಮಾಗಡಿ ರೆಡಿ ಆಗ್ಬೇಕಲ್ಲ ನೆಕ್ಸ್ಟ್ ಕುಸ್ತಿ. ಮುತ್ತೇವ್ರೆ ಮೇಲೆ ಹೋಗ್ಬಿಟ್ಟು ಅಣ್ಣ ಬಿಡಿಸಿ ಅಣ್ಣ ಸಮ ಮಾಡಿಸಿ ದಿಲೀಪ್ ಅಣ್ಣ ಆಕಾಶ್ ಶೆಡ್ ಹೊಡಿಬೇಕು ಪುಟ ನೋಡಿ ಜೋರ ಚಪ್ಪಲೆ ಹೊಡಿತಿದ್ದಾರೆ ಪ್ರೇಕ್ಷಕರು. ಅಣ್ಣ 3 ನಿಮಿಷ ಕಾಲಾವಕಾಶ ಶೋಕುಸ್ತಿ ಅಣ್ಣ ಶಿವಣ್ಣ ಶೋಕುಸ್ತಿ 3 ನಿಮಿಷ. ನಜರ್ಬಾದಿನ ಚೇತನ್ ಗೌಡ ಶ್ರೀರಂಗಪಟ್ಟಣ ಮಂಜು ಇವರು ಸಹ ಸಿದ್ಧತೆಯಲ್ಲಿ ಇರಬೇಕು. ನಜರ್ಬಾದಿನ ಚೇತನ್ ಗೌಡ ಶ್ರೀರಂಗಪಟ್ಟಣ ಮಂಜು ಇವರು ಸಹ ಸಿದ್ಧತೆಯಲ್ಲಿ ಇರಬೇಕು. ಸಂದೀಪ್ ಬೆಂಗಳೂರು ಮನು ಮೈಸೂರು ಸಂದೀಪ್ ಬೆಂಗಳೂರು ಮನು ಮೈಸೂರು. ನೆಕ್ಸ್ಟ್ ಕುಸ್ತಿ ನಿಮ್ದೆ ಸಂದೀಪ್ ಬೆಂಗಳೂರು ಮನು ಮೈಸೂರು. ಬಿಡ್ಸ್ ಮಾಡಿಸಿ ಚಿಕ್ಕ ಮಕ್ಕಳು ನೋಡಿ ಇದು ಶೋ ಕುಸ್ತಿ ಅವರು ಮುಂದೆ. ಹಲೋ ಸ್ವಲ್ಪ ಮುಂದೆ ಕುಸ್ತಿ ನೋಡಪ್ಪ. ಹೋಣ ಯಶವಂತ್ ರೆಡಿ ಅನ್ನ ರಘುನಾಯಕ ಯಶವಂತ್. ಆಗಾಯ್ತು ಬಿಟ್ಟೆ ಸಾಗೋಣ ಸಮ ಮಾಡಿಸಿ ಶೋಕೋಸ್ತಿ ಇದೆ ಜೋರ ಚಪ್ಪಾಳೆ ಬರಲಿ ಮಕ್ಕಳಿಗೆ. ಇವರ ಮುಂದಿನ ಜೀವನದಲ್ಲಿ ಉತ್ತಮ ಕುಸ್ತಿಪಟುಗಳು ಇವರು ಪೊಲೀಸ್ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ನಿವೃತ್ತಿ ಹೊಂದಿದ್ದಾರೆ. ಬಿಡ್ಸೋಣ 5 ನಿಮಿಷ. ಜೋರ ಚಪ್ಪಾಳೆ ಹೊಡಿಬೇಕು. ಒಬ್ರು ಮೈಸೂರಿಂದ ಬಂದಿರ್ತಾರೆ, ಒಬ್ರು ಕನಕಪುರದಿಂದ ಬಂದಿರ್ತಾರೆ ಕುಸ್ತಿಪಟುಗಳು. ಯಶವಂತ್ ಗೌಡ ಹಾಗೂ ರಘುನಾಯಕ
ನೋಡಿ ನಮ್ಮ ಗುರುಗಳಾದ ಗಣೇಶಣ್ಣವರು ಅವರ ಅಣ್ಣನಾದಂತ ರಾಮಮೂರ್ತಿ ಅವರು ಬಂದಿದ್ದಾರೆ. ಅವ್ರ ಜಾಗ ಮಾಡ್ಕೊಟ್ಟು ದಯವಿಟ್ಟು ಜಾಗ ಬೇಕಾದ್ರೆ ಬಂದು ನೋಡ್ಲಿಕ್ಕೆ. ರಾಮಮೂರ್ತಿ ಅವರು ದಯವಿಟ್ಟು ಹೊರಡೆ ಬನ್ನಿ ಸರ್. ಈ ಒಂದು ದೊಡ್ಡ ಮನೆಯ ಗುರುಗಳಾದಂತ ಗಣೇಶಣ್ಣನವರ ಅಣ್ಣನ ಮಗನಾದಂತ ಗುರುಮೂರ್ತಿ ಬಂದಿದ್ದಾರೆ. ರಾಮಮೂರ್ತಿ ಅವರು ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಸಂದೀಪ್ ಬೆಂಗಳೂರು, ಮನು ಮೈಸೂರು, ಬೇಗ ಬರಬೇಕು ಒಳಗಡೆ. ಏನಪ್ಪ ಹಲೋ. ಚೇತನ್ ಗೌಡ ನಜರ್ಬಾದ್, ಮಂಜು ಶ್ರೀರಂಗಪಟ್ಟಣ, ಇವರು ಸಹ ಆ ಕಡೆ ಒಳಗಡೆ ಬರ್ಬೇಕು ಬೇಗ. ಚೇತನ್ ಗೌಡ ನಜರ್ಬಾದ್, ಮಂಜು ಶ್ರೀರಂಗಪಟ್ಟಣ. ನೋಡಿ ಈ ನಮ್ಮ ಕುಸ್ತಿ ಕಾರ್ಯಕ್ರಮದಲ್ಲಿ ಬನ್ನಿ ಆನಂದ್. ನಮ್ಮ ದೊಡ್ಡ ಮನೆಯವರಾದಂತ ಆನಂದ್ ಅವರು ಇಲ್ಲಿ ಇದನ್ನ ದೊಡ್ಡ ವರ್ಷ ಮತ್ತೆ ಗುಂಡುಕಲ್ಲು ಸತ ಪ್ರದರ್ಶನ ಮಾಡ್ತಿದ್ದಾರೆ. ಈ ಆನಂದ್ ಅವರಿಗೆ ನಮ್ಮ ಕುಸ್ತಿಯ ಪರವಾಗಿ ಮತ್ತು ಕುಸ್ತಿ ಸಮಿತಿಯ ಪರವಾಗಿ ಅವರಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ದೊಡ್ಡ ವರ್ಷ ಮತ್ತೆ ಕಲ್ಲು ಗುಂಡನ್ನ ಎಸೆತ ಪ್ರದರ್ಶನ ಇಟ್ಕೊಂಡಿದ್ದಾರೆ. ಬನ್ನಿ ಸರ್. ಇವರು ಇಲ್ಲಿಯ ಕುಸ್ತಿಪಟುವರು ಈಗ ಹಲವಾರು ಮಕ್ಕಳಿಗೆ ದೊಡ್ಡ ವರ್ಷ ಮತ್ತೆ ಗುಂಡು ಎಸೆತ ಮತ್ತೆ ಬೆಂಕಿ ಚೆಂಡು ತಿಳಿಸಲು ಕೊಡ್ತಾ ಇದ್ದಾರೆ, ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವರು ಚಪ್ಪಾಳೆ ಮೂಲಕ ಒಂದು ನಾವು ಸ್ಪರ್ಶೋಣ. ನೋಡಿ ಇವರು ಅಕಾಡೆಮಿಯಲ್ಲಿ ಇರೋರು ಆನಂದಣ್ಣ ಅಂತ ಯಲಹಂಕದವರು ಜೋರ ಚಪ್ಪಾಳೆ ನೋಡ್ಕೊಂಡ್ರೆ ಅವರು ಒಂದು ಪ್ರೋತ್ಸಾಹ ನೀಡಬೇಕು. ನಮ್ಮ ಸಾಂಸ್ಕೃತಿಕ ಕಲೆಗಳಾದಂತ ಕಲೆಗಳನ್ನ ಉಳಿಸ್ಕೊ ಬರ್ತಿದ್ದಾರೆ. ದೊಡ್ಡ ವರ್ಷ ಆಗಿರ್ಬೋದು, ಗುಂಡು ಎಸೆತ, ಇವೆಲ್ಲ ಪ್ರಾಚೀನ ಕಾಲದ ಸಂಸ್ಕೃತಿ ಕಲೆಗಳು. ಇವರು ಜೋರ ಚಪ್ಪಾಳೆ ನೋಡಿ. ಕೆಳಗಿರೋರು ಮೇಲೋದ್ರು, ಮೇಲಿರೋ ಕೆಳಗಡೆ ಇದ್ದಾರೆ. ಜೋರ ಚಪ್ಪಾಳೆ ಹೊಡಿಬೇಕು. ಬಹಳ ತುಂಬ ಗೊತ್ತಿದೆ ಕುಸ್ತಿ ಇದು. ಮೈಸೂರಿನ ರವಿನಾಯಕ ರನ್ನಳ್ಳಿ ಹಾಗೆ ಕನಕರ ಯಶವಂತ ಗೌಡ. ಇಲ್ಲೇ ಇಲ್ಲಣ್ಣ, ಇಲ್ಲೇ ಇರ್ಲಿ ಪರವಾಗಿಲ್ಲ. ರವಿಚಂದ್ರ, ಬಿಜಾಪುರ ರವಿಚಂದ್ರ ಎಲ್ಲಿದೆಪ್ಪ? ಬಿಜಾಪುರ ರವಿಚಂದ್ರ ಎಲ್ಲಿದೆಪ್ಪ? ಲೋಹಿತ್, ಬಿಜಾಪುರ ಲೋಹಿತ್ ಇದೆಯಪ್ಪ, ಬರಪ್ಪ ಇಲ್ಲಿ. ಅಜೀಶ್ ಪಾಷಾ ಆಗ್ರ ಇಲ್ಲದವ್ರ ಫೋನ್ ಮಾಡೋದು ಬೇಗ. ಅಜೀಶ್ ಪಾಷಾ ಆಗ್ರ ಬೇಗ ಬರ್ಬೇಕು ಇಬ್ರು ಸಹ ರೆಡಿಯಾಗಿ. ಹಾಗೆ ಅಜಯ್ ಬಾಪೂಜಿ ನಗರ, ವಿನಾಯಕ್ ಮೈಸೂರು, ಇವರು ಸಹ ರೆಡಿಯಾಗಿ ಆ ಕಡೆ ಒಳಗಡೆ ಬರಬೇಕು. ಅಜಯ್ ಬಾಪೂಜಿ ನಗರ, ವಿನಾಯಕ್ ಮೈಸೂರು. ಕಡೆಯ ನಿಮಿಷ ಈ ಒಂದು ಕುಸ್ತಿಲಿ ಗೆದ್ದಂತ ಕುಸ್ತಿಪಟುಗೆ 1000 ರೂಪಾಯಿ ನಗದು ಬಹುಮಾನ. ಶ್ರೀನಿವಾಸ್ ಅವರು ಕುಸ್ತಿ ಪ್ರೋತ್ಸಾಹಕರು, ಅವರಿಂದ 1000 ರೂಪಾಯಿ ನಗದು ಬಹುಮಾನ. ಬಹಳ ಉತ್ತಮ. ಮೈಸೂರಿನ ರಘುನಾಯಕ್, ಕನಕಪುರ ಯಶವಂತ ಗೌಡ. ನೋಡಿ ಈ ಕುಸ್ತಿಗೆ ಗೆದ್ದಂತ ಕುಸ್ತಿಪಟುಗಳಿಗೆ ನಮ್ಮ ಕಾರ್ಪೊರೇಷನ್
ವರ್ಕ್ ಮಾಡ್ತಿದ್ದಂತ ನಮ್ಮ ಶ್ರೀನಿವಾಸ್ ಅವರು 1,000 ಬಹುಮಾನ ಘೋಷಣೆ ಮಾಡಿದ್ದಾರೆ. ಅವ್ರಿಗೆ ಚಪ್ಪಾಳೆ ಮೂಲಕ ಅವ್ರಿಗೆ ನೋಡಿ, ನೀವು ಕುಸ್ತಿಗೆ ಯಾವ ರೀತಿ ಬೇಕಾದ್ರೆ ನೀವು ಅವ್ರಿಗೆ ಸ್ಪಾನ್ಸರ್ ಮಾಡಬಹುದು. ಅದೇ ರೀತಿ ನಮ್ಮ ರಾಜಶೇಖರ ಅವರು ಅವರೊಂದ್ಸಲ ಕೊಡ್ತಿದ್ದಾರೆ ಕೂಡಿದ್ದಾರೆ. ಒಟ್ಟು ಗೆದ್ದಂತ ಕುಸ್ತಿಪಟುಗೆ 2,000. ನಮ್ಮ ಬನಶಂಕರಿ ದೇವಸ್ಥಾನ ಕುಸ್ತಿ ಆಕಾರದಲ್ಲಿ ಏನ್ ವಿಶೇಷ ಅಂತಂದ್ರೆ ಇಲ್ಲಿ ಕುಸ್ತಿಪಟುಗಳು ನಾನ್ ಕುಸ್ತಿ ಮಾಡ್ತೀನಿ ಅಂತ ಹೇಳ್ತಾರೆ. ಏನಕ್ಕೋಸ್ಕರ ಅಂತಂದ್ರೆ ಇಲ್ಲಿ ಕುಸ್ತಿ ಪ್ರೇಮಿಗಳು ಜಾಸ್ತಿ ಇಲ್ಲಿ. ಅವರು ಕೊನೆ ಲಾಸ್ಟ್ ಟೈಮ್ ಅಲ್ಲಿ 35,000 ರೂಪಾಯಿ ತನಕ ಬಹುಮಾನ ಪಡ್ಕೊಂಡಿದ್ದಾರೆ ಗೆದ್ದಂತ ಕುಸ್ತಿಪಟುಗಳು. ಅರ್ಜುನ್ ಬೆಳಗಟ್ಟಿ ವರ್ಸಸ್ ನಮ್ಮ ಕಾಂತ್ರಾಜ್ ಅಂತ ಕುಸ್ತಿ ಆಯ್ತು. ಇಲ್ಲಿ ಒಂದು ಮುಖ್ಯಮಂತ್ರಿ ಬೇಕಾದ್ರೆ ನೀವು ಕುಸ್ತಿ ಘೋಷಣೆ ಮಾಡಬಹುದು. 1,000 ರೂಪಾಯಿ 2,000 ರೂಪಾಯಿ ನಿಮ್ಗೆ ಶಕ್ತಿ ಅನುಸಾರ. ಗೆದ್ದಂತ ಕುಸ್ತಿಪಟುಗಳಿಗೆ ಅಕ್ಷಯಕರಿಂದ 1,000 ಬಹುಮಾನ, ಅದೇ ರೀತಿ ಶ್ರೀನಿವಾಸ್ ಅವರಿಂದ 1,000 ರೂಪಾಯಿ ಬಹುಮಾನ, ಒಟ್ಟು 2,000 ರೂಪಾಯಿ ಬಹುಮಾನ. ನವೀದ್ ಪಾಷಾ ಶಿಡ್ಲಘಟ್ಟ. ನೋಡಿ, ಕನಕಪುರದ ಮಧುಸೂದನ್ ಬೊಮ್ಮನಹಳ್ಳಿ ಶ್ರೀನಿವಾಸ್ ಅವರು ಮುಂದಿನ ಕುಸ್ತಿ ಒಂದು ಹೆಣ್ಮಕ್ಳು ಬಿಡಪ್ಪ, ಹೆಣ್ಮಕ್ಳು ಪುಣ್ಯ ಬೆಳಗಾಂ ಕನಕ ಬೆಂಗಳೂರು ನೋಡಿ, ನಂದು ಅನ್ಕೊಂಡು ನೋಡಿ, ಮಂಡ್ಯ ಹೋರಾಡ್ಬಿಡು ಮಾಡಿಸಿ ಟೈಮ್ ಹಿಂದೆ ದಯವಿಟ್ಟು ಕುತ್ಕೊಂಡ್ಬಿಡಿ, ಗಣ್ಯರಿಗೆ ಅವಕಾಶ ಮಾಡಿಕೊಡಿ. ಈ ಕುಸ್ತಿ ಮೇಲೆ ಕುತ್ಕೊಂಡು ಓಡಾಡಿ ಮಾಡೋ ಮುಂದಕ್ಕೆ ಹೋಗಿ ಹಂಗೆ ಬೇಡ ಬೇಡ ಏನು ಕುಸ್ತಿಪಟುಗಳು ಅಕ್ಕಡ ಮಧ್ಯಭಾಗದಲ್ಲಿ 5 ನಿಮಿಷ ಅಣ್ಣ ಬಿಡಿಸಿ ಅಣ್ಣ. ಯಾಕೆ ನಿಂತಿದ್ದೇವೆ? ಹಿಂದೆ ಇರೋ ಕಾಣಲ್ಲ, ಮುಂದೆ ಏನು ಕೂತ್ಕೊಳ್ಳ ನೋಡಿ, ಇವರಿಬ್ಬರು ಉತ್ತಮ ಕುಸ್ತಿಪಟುಗಳು. ಇನ್ನು ಇವರಿಗೆ ಬಹುಮಾನ ಇರ್ತಾನೆ. ಶ್ರೀಮತಿ ಜಿ ಪಲ್ಲವಿಯವರು, ಅಧ್ಯಕ್ಷರು, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅನುಮತಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು. ಸ್ವಲ್ಪ ಜಾಗ ಕೊಡೋಣ ದಯವಿಟ್ಟು. ಮಹಿಳಾ ಕುಸ್ತಿಪಟುಗಳು ಕುಸ್ತಿ ಆಡ್ತಿದ್ದಾರೆ. ಜೋರ ಚಪ್ಪಳ ಅವರ ಮುಖಂಡ್ರೆ ಅವರಿಗೆ ಹುಡುಗಂಬಿಸ್ಬೇಕು. ನೋಡಿ, ನಾವೇನು ಹುಡುಗರಿಗಿಂತ ಕಡಿಮೆ ಇಲ್ಲ ಅಂತ ಕುಸ್ತಿ ಆಡ್ತಿದ್ದಾರೆ ಮಹಿಳಾ ಕುಸ್ತಿಪಟುಗಳು. ನೋಡಿ ಅಣ್ಣ, ನೆಕ್ಸ್ಟ್ ಅಣ್ಣ
अरे रख ले ನಾನು ನೀನು अजित पाशा ऋषि तेजस मामूली भाई उसके बाद पॉइंट लिया था कुश्ती ना तो उन्हें जीतना Next. नहीं जीतना पैसा सब एक पॉइंट ले लिया तो होगी एक पॉइंट ಈ ಕುಸ್ತಿಗೆ ಬಹುಮಾನ ವಿತರಣೆ ಶ್ರೀಮತಿ ಪಲ್ಲವಿ ಜಿ ಅವರು ಸಮಾಜ ಕಲ್ಯಾಣಾಲಯಕ್ಕೆ ಹದಮಾಡಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು. ಹಲೋ ಚೇತನ್ ಗೌಡ ಮಂಜು ಬಂದಿ ಸೈನ್ ಮಾಡ್ಬೇಕು ದಯಮಾಡಿ. ಕುಸ್ತಿ ವೆಂಕಟೇಶ್ ಯಾರ್ಯಾರು ಆಡಿರ್ತೀರಾ ಬಂದಿಯಲ್ಲಿ ಸೈನ್ ಮಾಡ್ಬೇಕು ನೋಡಿ. ನಮ್ಮ ಕುಸ್ತಿ ಪಂದ್ಯಾವಳಿಗೆ ಹಲವಾರು ಗಡಿಮನೆಗಳಿಂದ ಹಲವಾರು ದೂರದಿಂದ ಬಂದಿದ್ದಾರೆ. ನಮ್ಮ ಗಡಿಮನೆ ಗುರುಗಳು ಪೈಲ್ವಾನರುಗಳು ಹಿರಿಯ ವಸ್ತಾಯಿಗಳು ಅವ್ರಿಗೆಲ್ಲ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಒಬ್ಬೊಬ್ಬರ ಹೆಸರು ಹೇಳ್ಕೊಳ್ತಾ ಹೋದ್ರೆ ಇರ್ಬೋದು, ನಾರಾಯಣ ಅವರು, ಗೋಪಾಲ್ ಅವರು, ರೇವಣ್ಣ ಅವರು, ಶ್ರೀಕಾಂತ್ ಅವರು, ನಮ್ಮ ಗುರುಮೂರ್ತಿ ಅವರು, ಅದೇ ರೀತಿ ಆನಂದ್ ಅವರು ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಸುರೇಶ್ ಅವರು ಮೈಸೂರಿನಿಂದ ಬಂದಿದ್ದಾರೆ. ಕನಕಪುರದ ಗಡಿ ಎಲ್ಲ ಗುರುಗಳು ಮತ್ತು ಪೈಲ್ವಾನರು ಮತ್ತು ಉಸ್ತಾದಗಳಿಗೆ ಸ್ವಾಗತವನ್ನು ಮತ್ತೊಮ್ಮೆ ಕೊಡ್ತಾ ಇದ್ದೇನೆ. ನೋಡಿ, ಉತ್ತಮವಾದ ಕುಸ್ತಿ, ಉತ್ತಮವಾದ ಕುಸ್ತಿ, ಗೆಲ್ಲಬೇಕಾದಂತ ಕುಸ್ತಿ ನಿರ್ಣಾಯಕ ಆಗ್ತದೆ. ಇವಾಗ ಧ್ಯಾನ ಮಾಡ್ಕೊಂಡ್ರಪ್ಪ ಸೆಂಟ್ರಲ್ಲಿ ಧ್ಯಾನ ಮಾಡ್ಕೊಂಡು ಕುಸ್ತಿ ಮುಗಿದ ನಂತರ ಸೂರಜ್ ಹಾಗೂ ಪ್ರಕಾಶ್ ಮುಂದೆ ಚಪ್ಪಾಳೆ ಮೂಲಕ ಅವರಿಗೆ ಒಂದು ಗೌರವ ಸೂಚನ. ಚಪ್ಪಾಳೆ ಉತ್ತಮವಾದ ಕುಸ್ತಿ ನಮ್ಮ ಕೈಇದೆ ಈ ದಿನದ ವಿಶೇಷ ಕುಸ್ತಿ ಇರಾನ್ ವರ್ಸಸ್ ಹರಿಯಾಣ. ಈಗಾಗಲೇ ಇರಾನ್ ಪೈಲ್ವಾನ್ ವೇದಿಕೆ ಮೇಲೆ ಮುಖ್ಯಮಂತ್ರಿಗಳಿದ್ದಾರೆ. ಅವರಿಗೆ ಚಪ್ಪಾಳೆ ಮೂಲಕ ಅವ್ರನ್ನ ಗೌರವಿಸೋಣ.
ನೆಕ್ಸ್ಟ್ ನಿಮ್ಗೆ ಬೇಗ ಬರಬೇಕು ಸರ್, ದಯವಿಟ್ಟು ಸರ್, ನೀವು ಸರ್ ದಲಿತ ಈ ಒಂದು ಕುಸ್ತಿ ಪಂದ್ಯಾವಳಿಗೆ ನನ್ನ ಸ್ನೇಹಿತರ ಬೆಸ್ಕಾಂನ ಮಂಗಕರು ಬಂದಿದ್ದಾರೆ, ಅವ್ರಿಗೆ ನಾನು ಆತ್ಮೀಯ ಸ್ವಾಗತ ಕೊಡ್ತಾ ಇದ್ದೀನಿ. ಶಿವ ಮೇಲೆ ಕುಡಿಸಿವ್ರನ್ನ ಪೇಟ ಕಡಿಸಿ ಮುಂದೆ ಬಂದಿ ನೋಡಿ. ಅವಕಾಶ ಮುಂದಿನ ಕುಸ್ತಿಗೆ ತೀರ್ಥಗಾರರು ನೀವೇ ಕರೆ ನಿರ್ವಹಿಸಬೇಕು. ಶಬೀರಣ್ಣ ಅವರು ಹಾಗೆ ಮಹೇಶ್ ಅವರು. ಕುಸ್ತಿಪಟುಗಳ ಗಮನಕ್ಕೆ, ಕುಸ್ತಿಯ ಒಂದು ಕುಸ್ತಿಪಟುಗಳು ಎಂಟ್ರೆನ್ಸ್ ಅಲ್ಲಿ ಸ್ನಾನಕ್ಕೆ ವ್ಯವಸ್ಥೆ ಮಾಡಲಾಗಿದೆ, ಅಲ್ಲಿ ಯೂಸ್ ಮಾಡ್ಕೊಬೇಕಲ್ಲಿ. ಶಬೀರಣ್ಣ ಮುಂದಿನ ಕುಸ್ತಿಗೆ ತೀರ್ಥರಾಗಿ BSನ ನಾಗಣ್ಣನವರು ಮಾವಲಿ
ಕಟ್ ಮಾಡ್ಬೋದಾ ನೋಡಿ ಉತ್ತಮವಾಗಿ ದಾವ ಮಾಡ್ತಿದ್ದಾರೆ. ಅದೇ ರೀತಿ ನೋಡಿ ಉತ್ತಮವಾದ ಕುಸ್ತಿ ಸ್ವಲ್ಪ ನೋಡ್ಬೇಕು ನಮ್ಮ ರೆಫೆಯರು ದಯವಿಟ್ಟು ನೋಡಪ್ಪ ನೋಡ್ರಿ ಕುತ್ಕೊಂಡ್ರೆ ನೀವು ಚೇತನ್ ಚೇತನ್ ಮುಂದಿನ ಕುಸ್ತಿಗೆ ಬೆಂಬಲ ತಮಿಳುನಾಡು ಮತ್ತು ಅದೇ ರೀತಿ ನಮ್ಮ ವೀರಸ್ವಾಮಿ ಅವರ ಬಹುಮಾನ ಕೇಳ್ಕೊಳ್ತಾ ಇದ್ದೀವಿ. ಅಣ್ಣ ಶಬೀರ್ ಅಣ್ಣ ಬರ್ತೀವಿ ಟೈಮ್ ಆಯ್ತು. ನಮ್ಮ ಗಣಪತಿ ಮಾರುತಿ ವ್ಯಾಯಾಮ ಶಾಲೆ ಹಿರಿಯ ಕುಸ್ತಿಪಟುಗಳು ಪ್ರಾಧ್ಯಾಪಕರು ಸೋಮಣ್ಣರು ಬಂದಿದ್ದಾರೆ. ಇವರು ಹಲವಾರು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕುಸ್ತಿಗಳನ್ನು ಮಾಡಿ ಇವರು ನಮ್ಮ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಗಣೇಶನವರ ಅಚ್ಚುಮೆಚ್ಚಿನ ಶಿಷ್ಯರು ಸೋಮಣ್ಣನವರು ಇವರಿಗೆ ನಮ್ಮ ಆತ್ಮೀಯ ಕಳಿಸ್ಬಿಡು, ಬೇರೆ ಏನು ಅವಕಾಶ ಕೊಡಕ್ ಹೋಗ್ಬೇಡ. ಮತ್ತೆ ಹೇಳಿದಿಲ್ಲ ಎಲ್ಲವೂ ಅದು ಕೈದು ಸಿಕ್ತಾರಪ್ಪ ನಂಗೆ. ಮಂಜು ಮಂಜು ಕೈದು ಸ್ಲಿಪ್ ಕೊಡ. ಚಿಕ್ಕದಾಗಿ ಆ ಕಡೆ ಬನ್ನಿಯಪ್ಪ. ಜಿದ್ದ ಜಿದ್ದಿನ ಕುಸ್ತಿ, ಮುಂದಿನ ಕುಸ್ತಿ ಜಿದ್ದ ಜಿದ್ದಿನ ಕುಸ್ತಿ. याद बात करे उन्हें तभी छाया नहीं करा व्हाइट शर्ट पहन लगा बुढ़ा 500 दिया नहीं उसे मारा सोचता इधर वाला हाँ ये फोटो में है ना पुराना पहलवान अभी आया था आया था रे दीवाना व्हाइट शर्ट पेट बाहर आ गया डेढ़ पेटी एडिटिंग हुआ नहीं पहले 1.5 लाख देना उसे कभी लड़ा ना देखेंगे तो नहीं गया क्यों
आवश्यकತೆ ಕುಸ್ತಿ ಅದಕ್ಕೆ ತೋಡ್ ಅಂತ ಹೇಳ್ತಾರೆ ನಮ್ಮ ಕುಸ್ತಿ ಭಾಷೆಯಲ್ಲಿ. ಎಷ್ಟು ಜನ ಬೇರೆ ಬೇರೆ ವ್ಯಸನಗಳಿಗೆ ದಾಸರಾಗ್ಬಿಟ್ಟು ಈ ಗೈಡಿ ಮನೆ ಅನ್ನೋದು ಮತ್ತೆ ಜಿಮ್ ಅನ್ನೋದು ಮರ್ತ್ಬಿಟ್ಟಿದ್ದಾರೆ. ಈ ಮಕ್ಕಳು ನೋಡ್ರಿ ಖುಷಿ ಆಗತ್ತೆ ನಿಜವಾಗ್ಲು. ಇವತ್ತು ನಾವು ಕುಸ್ತಿ ಇವತ್ತು ಮಾಡ್ತಾ ಇದೀವಿ, ಹಲವಾರು ದಾನಿಗಳನ್ನು ಕೈಗೂಡಿಸಿದ್ದಾರೆ. ಇಲ್ಲಿ ಬಂದಂತ ಒಬ್ಬ ಪ್ರೇಕ್ಷಕರು, ಒಬ್ಬ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಒಬ್ಬ ಮಗ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಬನಶಂಕರಿ ನನ್ನ ಮಗನನ್ನು ಆಡ್ತೀನಿ ಅಂತ ಒಂದು ಯಾರೋ ಒಬ್ಬ ಜನ ತಗೊಂಡ್ರೆ ನಾವು ಕುಸ್ತಿ ನಡೆಸಿದ್ರೆ ಬನಶಂಕರಿ ನಮ್ಮೊಂದು ಹುಮ್ಮಸ್ ಬರ್ತದೆ. ಯಾರಾಗಿರ್ಬೋದು, ನೀವು ನಮ್ಮ ಗಡಿ ಮನೆ ಬಂದ್ರೆ ಉಚಿತವಾಗಿ ನಾವು ನಿಮ್ಗೆ ಟ್ರೈನ್ ಮಾಡ್ಕೊಡ್ತೀವಿ. ನಾವು ₹1 ಇಸ್ಕೊಳ್ಳಲ್ಲ. ಇಲ್ಲೇ ಜೇಸ್ ಸಾಕಾದ್ರೆ ನಮ್ಮ ಗಡಿ ಮನೆ ಇದೆ. ಯಾರು ಮುಂದಿನ ನಿಮ್ಮ ತಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರಾಗಿರ್ಬೋದು, ನಿಮ್ ಗಡಿ ಮನೆ ನಮ್ಮ ಮಗ ಸೇರಿಸ್ಕೊತೀವಿ ಅಂತಂದ್ರೆ ಉಚಿತವಾಗಿ ನಾವು ಟ್ರೈನ್ ಕೊಡ್ತೀವಿ. ಮುಂದಿನ ಬನಶಂಕರಿ ಜಾತ್ರೆ ಅಲ್ಲಿ ಕುಸ್ತಿ ಮಂಜು ಸೆಂಟರ್ ಜಾಗ ಮಾಡಿಸ್ತೀವಲ್ಲಿ ದಯಮಾಡಿ ಈ ಒಂದು ಅಣ್ಣ ಕುಸ್ತಿ ನೋಡ್ಬೇಕು ನೀವು. ದಯಮಾಡಿ 4 ಜನ ಮೇಲೆ ಇರ್ಬೇಕು. ಇದೊಂದು ಕುಸ್ತಿ ಸ್ವಲ್ಪ ಏಟಾಗೋದು ನಡೆಯುತ್ತವೆ. ಸ್ವಲ್ಪ ದಯಮಾಡಿ ಸಿದ್ಧತೆ ಇರಬೇಕು. ಮಂಜಾನ ಸಿದ್ಧತೆ ಇರಬೇಕು. ಓಕೆ, ನಂಜಾಮಿನ ಪೊಲೀಸ್ ಮಂಜಣ್ಣವರು ಹಾಗೆ ನಂಜನಗೂಡಿನ ಹೆಸರಾಂತ ಕುಸ್ತಿಪಟು, ಕುಸ್ತಿ ಕಲಾ ಸಾಮ್ರಾಟ್ ಅಂತಾನೆ ಬೆರಳು ಪಡೆದುಕೊಂಡಿರ್ತಕ್ಕಂಥ ಸಿದ್ದರಾಜನವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಜೋರ ಚಪ್ಪಾಳೆ ಬರಲಿ ನೋಡಿ. ನಂಜನಗೂಡು ಮೈಸೂರಿನ ಬಂದು ತೀರ್ಪುಗಾರರ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ನಮ್ಮ ಸಮಿತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ಕುಸ್ತಿ 8 ಕುಸ್ತಿ ಅಣ್ಣ ಮಹಿಳಾ ಕುಸ್ತಿ ಕುಸ್ತಿನಪ್ಪ. ನಮ್ಮ ಕೃಷ್ಣವೇಣಿ ಅವರು ಮತ್ತೆ ರತ್ನಾಕರಿದ್ದಾರೆ. ಅವ್ರ ಕೈಲಿ ಆಶೀರ್ವಾದ ಮಾಡಿ. ಹಾಗೆ ಒಬ್ರು ಮೇರಿ ಅಂತ ಬಂದಿದ್ದಾರೆ. ದಿವ್ಯಾ ಮಂಗ ಸೇಂಟ್ ಫಿಲೋಮಿನಾ ಶಾಲೆಯ ಹಿಂಗನೆ ಬರೋದಿಗೆ ಇನ್ಸ್ಪೆಕ್ಟರ್ ಒಳ್ಳೆ ಕುಸ್ತಿ ಬಿಟ್ಬಿಟ್ರಲ್ರಿ. ಈ ಒಂದು ಕಾಶ್ಮೀರಪುರಂ ಠಾಣೆಯ ಇನ್ಸ್ಪೆಕ್ಟರ್ ಅಂತ ಧರ್ಮೇಂದ್ರ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಎಲ್ಲ ಸೆಟ್ಟಿಂಗ್ ಮಾಡ್ಕೊಂಡು ನೋಡಿದೆ ಮಾಡ್ತಾ ಇದಾರ. ಇದ್ದಿದ್ದು ಅದೇ ಮೈಸೂರಲ್ಲ ಕ್ಯಾಬ್ನ ಕ್ಯಾಬ್ನ ಸೂಫಿಯಾನ್ ಬರ್ತೀವಿ ನೆಕ್ಸ್ಟ್ ಎಲ್ಲಾದ್ರೂ ಬೆಟ್ಟು ಮಾಡಿ ಮಾಡಿ ಚೆನ್ನಾಗಿದೆ. ಸೂಫಿಯಾನ್ ಒಂದು ಬೆಟ್ಟು ಕುಸ್ತಿ ಮಾಡೋದು ಬಟ್ಟೆ ಎರಡೂ ಮಾಡ್ತಾರೆ.